ಅನಾದಂ ಶ್ರಾಪಯಾಮಿ. 1 ರೂಪಾಯಿ ಕಾಯಿನ್. 1 ರೂಪಾಯಿ ಇದೆ ಸರ್. 1 ರೂಪಾಯಿ ಕಾಯಿನ್ ಕೊಡಿ. ಇಲ್ಲ ಸರ್, ನೀವೇ ಕೊಡ್ಬೇಕು. ನಮ್ದು ಎಲ್ಲ ತೊಗೊಂಡ್ರೆ ಎಲ್ಲ ತೊಗೊಂಡ್ರೆ ಅಲ್ಲೇ ದಕ್ಷಿಣಾಂ ಸಮರ್ಪಯಾಮಿ. ದಕ್ಷಿಣಾಂತ ವಿಶೇಷರ್ಘ್ಯಂ ಸ್ವಾಹ. ಓಂ ಪ್ರಕ್ಷಭವನಾಶ ಪ್ರಕ್ಷಬಲಸದೇವ ದಕ್ಷಿಣಾಂ ಕರೋಮಿ ಶಬ್ದ ಪರಮೇಶ್ವರಂ ಶ್ರೀ ವಿಘ್ನೇಶ್ವರಾಯ ನಮಃ. ಗಂಗಾದೇವಿಯೇ ನಮಃ. ಶಿರಸಾ ಪ್ರದಕ್ಷಿಣ ನಮಸ್ಕಾರಂ ಕರೋಮಿ. ಗುರುಗಳು ಹೊಂಟ್ರಿ ಆಂದೋಲ ಸ್ವಾಮಿಯವರು. ಹಾಂ ಹಾಂ. ಪತ್ರಕರ್ತ ಮಿತ್ರರೇ, ತಮಗೆಲ್ಲ ಗೊತ್ತಿರುವ ಹಾಗೆ ಆಳಂದ್ ಲಾಡ್ಲೆ ಮಶಾಕ್ ದರ್ಗಾದ ಆವರಣದಲ್ಲಿ ರಾಘವ ಚೈತನ್ಯರ ಸಮಾಧಿ ಇದೆ. ಆ ಸಮಾಧಿಯ ಮೇಲೆ ಒಂದು ಶಿವಲಿಂಗ ಸುಮಾರು ವರ್ಷಗಳಿಂದ ಅಲ್ಲಿ ಅದಕ್ಕೆ ಪೂಜೆನೂ ಕೂಡ ನಡೀತಾ ಇತ್ತು. 2020ರಲ್ಲಿ ಅಲ್ಲಿಯ ಕೆಲ ಮುಸ್ಲಿಂ ಕಿಡಿಗೇಡಿಗಳು ಆ ಶಿವಲಿಂಗಕ್ಕೆ ಮಲಮೂತ್ರ ವಿಸರ್ಜನೆ ಮಾಡಿ ಅವಮಾನ ಮಾಡಿರ್ತಾರೆ. ಆಮೇಲೆ ಅಧಿವೇಶನದಲ್ಲಿ ಆ ವಿಷಯ ಕುರಿತಂತೆ ಆ ಶಿವಲಿಂಗಕ್ಕೆ ಜೀರ್ಣೋದ್ಧಾರ ಮಾಡಬೇಕು, ದೇವಸ್ಥಾನ ಕಟ್ಟಲಿಕ್ಕೆ ಅನುಮತಿ ಕೊಡಬೇಕು ಅಂತ ಆಗಿನ ಶಾಸಕ ಸುಭಾಷ್ ಗುತ್ತೇದಾರ್ ಅವರು ಪ್ರಸ್ತಾಪ ಮಾಡ್ತಾರೆ. ಈ ಪ್ರಸ್ತಾಪ ಮಾಡಿದ ಮೇಲೆ ಸುಭಾಷ್ ಗುತ್ತೇದಾರ್ನ ಟಾರ್ಗೆಟ್ ಮಾಡಿ ಅವರ ಕುಟುಂಬದವರಿಗೆ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ವಾಚಾಮಗೋಚರವಾಗಿ ಮುಸ್ಲಿಂ ಗೂಂಡಾಗಳು ನಿಂದಿಸ್ತಾರೆ. ಅದರ ವಿರುದ್ಧ ದೊಡ್ಡ ಹೋರಾಟ ಆಗುತ್ತೆ. ಯಾರು ನಿಂದಿಸಿದ್ರು ಅವರ ಬಂಧನನೂ ಕೂಡ ಆಗುತ್ತೆ. 2021 ಶಿವಲಿಂಗಕ್ಕೆ 22ಕ್ಕೆ ಶಿವಲಿಂಗಕ್ಕೆ ಶುದ್ಧೀಕರಣ ಮಾಡ್ತೀವಿ ಅಂತ ಹೇಳಿ ನಾವು ಒಂದು ಕರೆ ಕೊಡ್ತೀವಿ. ಜಿಲ್ಲಾಡಳಿತ ನಮ್ಮನ್ನು ಬ್ಯಾನ್ ಮಾಡುತ್ತೆ. ಆದರೆ ಸುಭಾಷ್ ಗುತ್ತೇದಾರ್ ನೇತೃತ್ವದ ಸುಮಾರು ತಂಡ ಜಿಲ್ಲಾಡಳಿತದ ಜೊತೆಗೆ ಪಟ್ಟು ಹಿಡಿದು ಪೂಜೆಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿಯ ಮುಸಲ್ಮಾನರು ಪೂರ್ವ
ನಿಯೋಜಿತರಾಗಿ ಕೈಯಲ್ಲಿ ಶಸ್ತ್ರಗಳು, ಬಡಿಗೆಗಳು, ಕಲ್ಲುಗಳಿಂದ ಜಿಲ್ಲಾಡಳಿತದ ಮೇಲೆ ಹಲ್ಲೆ ಮಾಡ್ತಾರೆ. ಭಯಾನಕ ಸತ್ಯ ಹೊರಗಡೆ ಬರುತ್ತೆ. ಪ್ರತಿ ಮಸೀದಿ ಮತ್ತು ಅಲ್ಲಿಯ ಮುಸ್ಲಿಂ ಮನೆಗಳ ಮೇಲೆ ಅಪಾರ ಪ್ರಮಾಣದಲ್ಲಿ ಕಲ್ಲುಗಳ ರಾಶಿಯನ್ನು ಹಾಕಿದರು. ಯಾರು ಪೂಜೆಗೆ ಹೋಗ್ತಾರೆ ಅವರನ್ನು ಹಲ್ಲೆ ಮಾಡಬೇಕು, ಹತ್ಯೆ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡಿದ್ರು. ಆ ರೀತಿ ಅವರ ಷಡ್ಯಂತ್ರ ನಡಿಬೇಕಾದ್ರೆ 2023ರಲ್ಲಿ ನಮಗೆ ನ್ಯಾಯಾಲಯ ಪೂಜೆಗೆ ಅನುಮತಿ ಕೊಡುತ್ತೆ. 23, 24 2 ವರ್ಷಗಳ ಕಾಲ ನಿರಂತರವಾಗಿ ನಾವು ಹೋಗಿ ಪೂಜೆ ಮಾಡಿರ್ತೇವೆ. ಆದರೆ 23 ಕೊನೆ ಹಂತದಲ್ಲಿ ವಕ್ಫ್ ಬೋರ್ಡ್ ನಮ್ಮನ್ನು ಅಲ್ಲಿ ಪೂಜೆಗೆ ತೆರಳದ ಹಾಗೆ ನಿರ್ಬಂಧ ವಿಧಿಸುತ್ತೆ. ಅಂದರೆ ಸ್ಟೇ ಇಂಜೆನ್ಷನ್ ಆರ್ಡರ್, ಪರ್ಮನೆಂಟ್ ಇಂಜೆನ್ಷನ್ ಆರ್ಡರ್. ಇದನ್ನು ನಾವು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀವಿ. 2025ರಲ್ಲಿ ನಮ್ಮನ್ನು ಹೊರತುಪಡಿಸಿ ಓರ್ವ ಅರ್ಜಿದಾರ ಸಿದ್ದರಾಮಯ್ಯ ಹಿರೇಮಠರವರ ಮನವಿಯನ್ನು ಪುರಸ್ಕಾರ ಮಾಡಿ 25ರಲ್ಲಿ 15 ಜನರಿಗೆ ಪೂಜೆಗೆ ಅವಕಾಶ ಕೊಡ್ತು. ಪೂಜೆ ಕೂಡ ಮಾಡಿ ಬಂದಿದ್ದೇವೆ. ಆಗಿನ ನ್ಯಾಯಾಧೀಶರು ಈಗಿನ SP ಅವ್ರಿಗೆ ಹೇಳ್ತಾರೆ, ಅಲ್ಲ SP ಅವರೇ, ನೀವು ಜಿಲ್ಲಾಡಳಿತದವ್ರು ಸೇರಿ ಒಂದು ಏನಾದರೂ ಸೂತ್ರ ಇಟ್ಟಿರಿ, ಪೂಜೆ ಮಾಡಲಿಕ್ಕೆ ಪರ್ಮಿಷನ್ ಕೇಳಲಿಕ್ಕೆ ಹೈಕೋರ್ಟ್ ಬರಬೇಕಾ ಸಾರ್ವಜನಿಕರು ಅಂತ ಒಂದು ಮೌಖಿಕವಾಗಿ ಸಂದೇಶ ಕೊಟ್ಟಿದ್ದರು. ಆ ಮೂಲಕ ಕಳೆದ 17ನೇ ತಾರೀಕು ನಾವು ಸಿದ್ದರಾಮಯ್ಯ ಹಿರೇಮಠ್ ಮತ್ತು ಕೆಲವು ಜನರು ಸೇರಿ ಜಿಲ್ಲಾಧಿಕಾರಿಗಳಿಗೆ ಪೂಜೆಗೆ ಅನುಮತಿ ಕೊಡಬೇಕು ಫೆಬ್ರವರಿ 15ಕ್ಕೆ ಅಂತ ಹೇಳಿ ಒಂದು ಮನವಿಯನ್ನು ಕೊಡ್ತೇವೆ. ವಿಚಿತ್ರ ಅಂದರೆ ಆ ರಿಸೀವ್ಡ್ ಸೆಂಟರ್ನಲ್ಲಿರುವಂಥ ಒಬ್ಬ ಅಧಿಕಾರಿ, ಇನ್ವಾರ್ಡ್ ಸೆಂಟರ್, ಈ ಅರ್ಜಿ ನೋಡಿದ ತಕ್ಷಣವೇ ಮೇಡಮ್ ಅವರು ಈ ಅರ್ಜಿ ತಗೊಳ್ಬೇಡ ಅಂತ ಹೇಳಿದ್ದಾರೆ.